ಜುಲೈ 1ರಂದು ಹೆರ್ಮಾನ್ ಮೊಗ್ಲಿನ್ ಅವರು ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆಯನ್ನು ಆರಂಭಿಸಿದರು. ಅದೇ ಮೊದಲ ಪತ್ರಿಕೆ. ಆ ದಿನವನ್ನೇ ನಾವು ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಅಧಿಕೃತವಾಗಿ 1996ರಿಂದ ರಾಜ್ಯಾದ್ಯಂತ ಪತ್ರಿಕಾ ದಿನವನ್ನು ಆಚರಿಸಲಾಗ್ತದೆ. ಅದರಂತೆ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ 17/7/2024ರಂದು ಬುಧವಾರ ಹಿರಿಸೇವೆ ಬಳಿ ಇರುವ ಚಿಕ್ಕನಹಳ್ಳಿ ಗೇಟ್ ಶ್ರೀ ಸಾಯಿ ಸದ್ಗುರು ಆಶ್ರಮದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮೂರ್ತಿ ಗುರೂಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ಕತ್ರಿಘಟ್ಟದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದಂಥ ಚಂದ್ರಶೇಖರ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಟಿ.ವಿ. ತಗಡೂರು ಶಿವಾನಂದ ಅವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಎಚ್.ಪಿ. ಮದನಗೌಡರು, ರಾಜ್ಯ ಸಮಿತಿಯ ವಿಶೇಷ ಆಹ್ವಾನಿತರಾದಂತಹ ರವಿ ನಾಕಲಗೂಡವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರತಿ ವರ್ಷ ನಾವು ಈ ಪತ್ರಿಕಾ ರಂಗದಲ್ಲಿ ಮತ್ತು ಪತ್ರಿಕಾ ವಿತರಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೆಲವರನ್ನು ಸನ್ಮಾನಿಸ್ತಾ ಇದ್ದೀವಿ. ಅದರಂತೆ ಈ ವರ್ಷ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿರುವಂತಹ ಎ. ನಟೇಶ್, ಎಸ್.ಪಿ. ದಯಾನಂದ್ ಮತ್ತು ಈಕರು ಚಂದ್ರು ಅವರನ್ನು ಸನ್ಮಾನ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ವಿತರಕರಲ್ಲಿ ಶರತ್ ಜಿ.ಆರ್. ಮತ್ತು ಮಂಜುನಾಥ್ ಎಚ್.ಡಿ. ಇವರನ್ನು ಸನ್ಮಾನಿಸ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತೆಲ್ಲ ಕುಟುಂಬದ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆ ಇರುತ್ತೆ. ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಸಿ.ಎನ್. ಬಾಲಕೃಷ್ಣರವರು ನೆರವೇರಿಸಿಕೊಡ್ತಾರೆ. ಮುಖ್ಯ ಅತಿಥಿಗಳಾಗಿ ಹಾಸನ ಲೋಕಸಭಾ ಕ್ಷೇತ್ರದ ಸದಸ್ಯ ಶ್ರೇಯಸ್ ಎಂ. ಪಟೇಲ್ರವರು ಮತ್ತು ವಿಧಾನ ಪರಿಷತ್ತು ಮಾಜಿ ಸದಸ್ಯರಾದಂಥ ಎಂ.ಎ. ಗೋಪಾಲ್ ಸ್ವಾಮಿ, ಅದೇ ರೀತಿ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷರಾದಂಥ ಎಚ್.ಸಿ. ದೀಪ್ರವರು ಭಾಗವಹಿಸ್ತಾರೆ. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜ್ ಅವರು ಮಾತಿಗೆ ಮುಂದುವರಿಸಿದಂತೆ ಈ ಕಾರ್ಯಕ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧ ಸಾಯಿ ಆಶ್ರಮದ ಗುರುಗಳಾದಂಥ ಯೋಗಿ ಶಿವಾನಂದ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಬೆಳಗ್ಗೆಯಿಂದ ಒಂದು ಸಂಜೆವರೆಗೂ ಒಂದು ದಿವಸದ ಕಾರ್ಯಕ್ರಮಗಳಲ್ಲಿ ಪತ್ರಕರ್ತರುಗಳು ಸುದ್ದಿಯ ಹಿಂದೆ ಹೋಗಿ ಸುದ್ದಿನ ಮಾಡಿ ಬಂದು ಸುದ್ದಿನ ಕಳಿಸೋದ್ರಲ್ಲೇ ದಿನಪೂರ್ತಿ ಕಳೆಯ ಈ ಇತ್ತೀಚಿನ ದಿನಗಳಲ್ಲಿ ಒಂದು ದಿವಸ ಪತ್ರಿಕಾ ದಿನಾಚರಣೆ ಎಂದು ಪತ್ರಕರ್ತರು ಮತ್ತು ಅವರ ಕುಟುಂಬದವರೆಲ್ಲ ಸೇರಿ ಒಂದು ಖುಷಿಯ ಕ್ಷಣಗಳನ್ನು ಕಳೆಯುವಂಥ ಒಂದು ಪತ್ರಿಕಾ ದಿನಾಚರಣೆ ಇದು. ಪತ್ರಿಕಾ ದಿನಾಚರಣೆಯಲ್ಲಿ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ಪತ್ರಕರ್ತರು ಮತ್ತು ಪತ್ರಕರ್ತರ ಕುಟುಂಬದ ಸದಸ್ಯರುಗಳಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ಮ್ಯೂಸಿಕಲ್ ಚೇರು ಮತ್ತು ಪಾಸಿಂಗ್ ದ ಬಾಲು, ಲೆಮನ್ ಇನ್ ದ ಸ್ಪೂನ್, ಈ ಥರ 5-6 ಗೇಮುಗಳನ್ನು ಪತ್ರಕರ್ತರು ಮತ್ತು ಅವರ ಸದಸ್ಯರು ಮತ್ತು ಮಕ್ಕಳುಗಳಿಗೆ ಆಯೋಜನೆ ಮಾಡಿ ಅವರಿಗೆ ಅಲ್ಲೇ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸಂಜೆ ಎಲ್ಲ ಪತ್ರಕರ್ತರುಗಳು ಮನರಂಜನೆ